ಇವ್ರು ನಾನು ಕೆಲಸ ಕೊಡಿಸ್ಲಿಲ್ಲ. ಅಲ್ಲಿ ನೋಡಿದ್ರೆ ಆ ಅಜ್ಜಿ ಜಾಮ್ ತೆಗಿತಾವಳು ನನ್ಗಂತೂನುವೆ. ಥು, ನನ್ನ ಗಂಡು ಸಂಬಂಧಿಕರೆಲ್ಲ ಇಂಥ ಕಿತ್ತೋದು ನನ್ನ ಮಕ್ಕಳೇನೇನಿ ಅನ್ನಿಸ್ತದೆ. ತೆಗು 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 ಜಾಮ್ ತೆಗಿತಾನೇ ಇರ್ತಾರೆ. ಯಾವಾಗೂ ನನ್ನ ಬೈಯೋದೇನಿಯ ಕೆಲಸ ಮುದುಕಿಗೆ, ಹಳೆ ಮುದುಕಿಗೆ. ಬೆಳಗಿನ ಜಾವ 5ವರೆಗೆ ಎದ್ದೊಳಿಸ್ತಾಳೆ. ಯಾ ನನ್ನ ಮಗ, ಇವ್ರಿನ್ನೂ ಬರ್ಲಿಲ್ವೇ? ಎಲ್ಲಿ ಹೋದ್ರು? ಓ ಕಮ್ಲಿ, ಬಾ ಕುಂತ್ಕ ಬಾ. ಕುಂತ್ಕೊಳ್ಳೋದೆಲ್ಲ ಆಮೇಲೆ ನೋಡ್ಕೊಳ್ಳಿ. ನನ್ನ ಕೆಲ್ಸದ ಏನ್ ಮಾಡಿದ್ರಿ ಅಂತ ಮೊದ್ಲು ಹೇಳಿ. ನನ್ನ ಕೆಲ್ಸದ ಏನಾಯ್ತು? ನನ್ನ ಕೆಲ್ಸದ ಇವಾಗ ನನಗೆ ಬೇಕಷ್ಟೇನೇನಿಯ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಕಾಲೋಗ್ಬೇಕಾದ್ರೂ ಬೀಳ್ತೀನಿ. ನಮ್ಮನೆ ಹಾಳಾದವಳು ಮುದುಕಿ ಕಾಟ ನನಗೆ ತಡ್ಕೊಳಕ್ಕಾಯ್ತಿಲ್ಲ. 5 ಗಂಟೆಗೆ ನೀ ಪಿರಾಣ ತೆಗಿತಾಳೆ. ಮನ್ಗೋದ್ರೆ ಸಾಕು, ಸಿಕ್ತಾ ಕೆಲಸ ಸಿಕ್ತಾ ಕೆಲಸ ಸಿಕ್ತಾ ಅಂತ ಹೇಳ್ಬಿಟ್ಟು ತಲೆ ತಿಂದು ಎಸಿತಾವಳೆ. ನನ್ಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ನನಗಂತೂ ಯಾವಾಗೂ ಸಾಯಿಸ್ತಾಳಣ್ಣ. ದಯವಿಟ್ಟು ಹೆಂಗನ ಮಾಡ್ಬಿಟ್ಟು ನನ್ನ ಕೆಲಸನ ಕೊಡಿಸ್ಬಿಡಿ. ಹಾ, ನಿನ್ನ ಮಕ ನೋಡಿ ನಂಗೊಂದು ಒಳ್ಳೆ ಕಿತ್ತೋದು ಐಡಿಯಾ ಬಂದೈತೆ. ಸರಿ, ನಾನು ಕೆಲಸ ಎಲ್ಲ ನಿಂಗೆ ಬಿಸ್ನೆಸ್ ಮಾಡ್ಕೊಡ್ತೀನಿ. ನಮಗೆ ಸ್ವಲ್ಪ ದುಡ್ಡು ಕೊಡಬೇಕು, ನೀನು ಸ್ವಲ್ಪ ದುಡ್ಡು ತಗೋಬೇಕು, ಸರಿನಾ? ಸರಿ 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 ಆಂಟಿ. ಏನು ಬಿಸ್ನೆಸ್ ಅಮ್ಮ ಮಾಡ್ತೀಯಾ? ಸೀರೆ ಬಿಸ್ನೆಸ್ಸು. ನಾವು ಹೆಂಗೆ ಹೊಸ್ತಡ್ಕುಗೆ ಮೊರಿ ಕಡ್ದು ಎಲ್ಲ ಮಾಡ್ಬಿಟ್ಟು ಹೆಂಗೆ ಜಾಮ್ ಜುಮ್ಮನಂಗೆ ಮಾಡಿದ್ವೋ ಹಂಗೆ ನೀನಿಯ ಇನ್ನೂ ಲಕ್ಷ ಸಂಪಾದನೆ ಮಾಡಬೇಕು. ಹಂಗೆ ಬಿಸ್ನೆಸ್ ಮಾಡೋಣ. ಆದರೆ ಬಟ್ಟೆ ನಾವು ಒಯ್ತಾ ಇದೀವಲ್ಲ ಅಂಗಡಿ, ಅಲ್ಲಿಂದ ಎತ್ಕೊಂಬಿಟ್ಟು ಬರೋದು, ಎತ್ಕೊಂಬಿಟ್ಟು ಬಂದು ವ್ಯಾಪಾರ ಮಾಡೋದು. ಹಳ್ಳಿಗೂ ವ್ಯಾಪಾರ ಮಾಡಬೇಕು. ನೀನು ಮಾಡ್ತೀಯ ನೀನು? ಹಾ, ಕಿತ್ತೋಗಿರೋ ಕೂಲಿ ಕೆಲಸ ಮಾಡೋಕ್ಕಿನ್ನೂ ಇದು ಎಷ್ಟೋ ವಾಸಿ. ದೇವ್ರಣೆಗುನ್ವೆ ಮಾಡ್ತೀನಿ. ಆದ್ರೆ ನಾವು ಕದ್ಯಕ್ಕೆ ಆಯ್ತಿಲ್ವಲ್ಲಮ್ಮ. ಅಲ್ಲಿ ಎಲ್ಲಿ ಅಂತ ಕದಿಯನ, ಅಲ್ಲಿ ಕದ್ಯಕ್ಕೆ ಆಯ್ತಿಲ್ವಲ್ಲ. ಎಲ್ಲನೂ ನಮಗೆ ಫುಲ್ಲು ಟೈಟ್ ಮಾಡ್ಬಿಟ್ಟವ್ರಲ್ಲ, ಹೆಂಗ್ ಕದಿಯೋದು? ಅದ್ರ ಕತೆ ನನಗೆ ಬಿಡು, ನೀನು ಯಾಕೆ ತಲೆ ಕೆಡ್ಸ್ಕತ್ಯಾ? ನೋಡೆ ಕಮ್ಲಿ, ನಾಳೆ ಕರೆಕ್ಟಾಗೆ ನಾವು ಹೋಯ್ತೀವಲ್ಲ ಕೆಲಸಕ್ಕೆ, ಹೋಗೊಂದು ಅರ್ಧ ಗಂಟೆ ಬಿಟ್ಕೊಂಡು ನಮ್ಮ ಜೊತೆನೇ ಬಾ. ಅರ್ಧ ಗಂಟೆ ಈಚೆ ಕಡೆ ನಿಂತಿರು ನೀನು. ನಿಂತ್ಕೊಬಿಟ್ಟು ಆಮೇಲೆ ಅರ್ಧ ಗಂಟೆ ಬಿಟ್ಕೊಂಡು ಅಂಗಡಿ ಒಳಗಡೆಗೆ ಬಾ. ನೀವು ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಸುಮ್ಮನೆ ಅದು ಬೇಕು ಇದು ಬೇಕು ಅಂತ ನೋಡ್ತಾ ಇರು, ಸರಿನಾ? ಒಂದು ಒಳ್ಳೆ ಬ್ಯಾಗ್ ಎತ್ಕೊಂಬಿಟ್ಟು ಬಾ. ಒಂದು ಕವರೋ ಬ್ಯಾಗೋ ಏನಾರ. ಒಂದು 2 3 5 ಸೀರೆ ಹಂಗೆ ನೀ ಹೊತ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇ. ನಾಳೆಗೆ ಬಾ ನೀನು. ಅಮ್ಮ, ನಾವೇ ಕಾಸು ಕೊಟ್ಟು ನಾವೇ ತಗೊಬಿಟ್ಟು ಬಂದು ಮಾರಿದ್ರೆ 200 ರೂಪಾಯಿ ಲಾಭ ಬರೋಕ್ಕಿಲ್ಲ. ಅಂಥ ಬಿಸ್ನೆಸ್ ಯಾರಮ್ಮ ಮಾಡ್ತಾರೆ? ಯಾರಿಗಮ್ಮ ಬೇಕು ಅಂತ ಬಿಸ್ನೆಸ್ಸು? ನಾನು ಹೇಳ್ದಂಗೆ ಮಾಡೇ ನೀನು ಸುಮ್ಕೆನೆ, ಸರಿನಾ? ಏ ಕಮ್ಲಿ, ನಾಳೆ ಬಂದ್ಬಿಡು. ಸರಿ ಸರಿ ಆಯಿತು. ಸದ್ಯ ಆ ಮುದುಕಿಯಿಂದ ತಪ್ಪಿಸ್ಕೊಬಿಟ್ರೆ ನಂಗೆ ಅಷ್ಟೇ ಸಾಕು, ಇನ್ನೇನೂ ಬೇಡ. ಕೂಲಿಗಂತೂ ನಂಗೆ ಬಿಸ್ಲಾಗಂತೂ ಹೋಗೋಕ್ಕಾಗಿಲ್ಲ. ಕೂತ್ಕೊಂಡು ಸೀರೆ ಗಿರೆ ಮಾರು ಅಂತಂದರೆ ಖಂಡಿತ ಸೀರೆ ಮರ ಕೆಲಸ ಅಂತೂ ಮಾಡೇ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಆ ಸೀರೆ ಮರ ಕೆಲಸ ತಾನೇ ಪಟ 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 ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತೀನಿ. ಹಾಂ ಸರಿ, ನಾಳೆ ನೀವು ಹೇಳ್ದಂಗೆ ಏನಿಯ ನಿಮ್ಮ ಅಂಗಡಿ ತಕ್ಕ ಬರ್ತೀನಿ ನಾನು. ಸರಿ ಸರಿ ಆಯ್ತು. ನೋಡಿ ಅಮ್ಮ, ನೀಗೇನು ತಾಲಿ ಕೆಟ್ಟೈತಾ? ಎಲ್ಲಿಂದ ತಗೊಬಿಟ್ಟು ಬಂದು ಮಾರ್ತೀಯಾ? ಸುಮ್ಮನೆ ಅವಳಿಗೆ ಆಸೆ ಹುಟ್ಟಿಸ್ತೀಯಾ? ಮಾಡೋಕ್ಕಾಗಲಿಲ್ಲ ಅಂದ್ರೂ ಆಸೆ ಹುಟ್ಟಿಸ್ತೀಯಾ ನೀನು? ಸುಮ್ಕೆನೆಯ? ಅಯ್ಯೋ ಸುಮ್ಕಿರಮ್ಮ, ನೀನು ಒಳ್ಳೆ ಕೆಲಸ ನೀನಿಯ ಮಾಡ್ತೀಯ ನೀನು. ಅಯ್ಯ ಬಾ, ನಿಮ್ಮ ಅಮ್ಮನ ಮಾಸ್ಟರ್ ಮೈಂಡ್ ನೀನು ಇನ್ನೂ ಗೊತ್ತಿಲ್ಲ. ಸುಮ್ಕೆ ಇರು. ನಿನ್ನೆ ಮೊನ್ನೆ ಎಲ್ಲ ಬಿಸ್ನೆಸ್ ಸ್ವಲ್ಪ ಡಲ್ ಆಗಿ ಹೋಗ್ಬಿಟ್ಟೈತೆ. ಸ್ವಲ್ಪ ನೋಡ್ಕೊಂಡು ಬಿಸ್ನೆಸ್ನ ಮಾಡ್ರಿ. ಪಕ್ಕದ ಅಂಗಡಿನ ಸೀರೆ ಎಲ್ಲನೂ ಸಾಲದ ಲೆಕ್ಕ ಕೊಡ್ತಾವ್ರೆ ಅದೊಂದು ಆಫರ್ ಅಂತ ಬೇರೆ ಕೊಡ್ತಾವ್ರೆ. ನಾವು ಆಫರ್ ಗೀಫರ್ ಅಂತ ಕೊಟ್ರೆ ಅವರು ಬರ್ತಾರೆ ಇಲ್ಲ ಅಂದ್ರೆ ಹೆಂಗ್ ಬರ್ತಾರೆ ನೀವೇ ಹೇಳಿ? ಹೌದು ಪಕ್ಕದ ಅಂಗಡಿಯಲ್ಲ ಆಫರ್ ಅಂತ ಹಾಕ್ಬಿಟ್ಟು ಅಯ್ಯೋ ದೊಂಬಿ ಆಗೋಗ್ಬಿಟ್ಟವ್ರಿ. ಈಗ ಅದೇ ಹಬ್ಬ ಮೇಲೆ ಮುಗಿತಲ್ಲ, ಅದಕ್ಕೆ ಹೊಸ ಬಿಸ್ನೆಸ್ ನಮ್ದು ಡಲ್ ಆಗೋಗ್ಬಿಟ್ಟೈತೆ. ನೀವೇನು ಚಿಂತೆ ಮಾಡ್ಬಿಡಿ ನಾವು ಆಫರ್ ಗೀಫರ್ ಅಂತ ಹೇಳ್ಬಿಟ್ಟು ನಾವು ಮಾಡ್ಬಿಟ್ಟು ಜೋರಾಗಿ ಮಾಡನಿ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವು ಸೀರೆ ಬಟ್ಟೆ ಎಲ್ಲನೂ ನೋಡಿ ನಾನು ಹೆಂಗ್ ಮಾರ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನು ಇಟ್ಕೊಂಡಿದ್ರಲ್ಲ, ಅವಳೇನೇನಿಯ ನನ್ಗೆ ಯಾಕೋ ಅವಳ ಮೇಲೆ ಡೌಟ್ ಬರ್ತೈತೆ. ಅವಳೇನೇನಿಯ ಬಂದಿರೋ ಕಸ್ಟಮರ್ನೆಲ್ಲ ಪಕ್ಕದಂಗಡಿಗೆ ಹೋಗಿ ಅಂತ ಹೇಳ್ಬಿಟ್ಟು ಪಕ್ಕದಂಗಡಿಗೆ ಕಳಿಸಿ ಕಮಿಷನ್ ಬೇರೆ ಇಸ್ಕತ್ತವಳೆ. ಏನು ನೀವ್ ಹೇಳ್ತಿರೋದು ನಿಜನಾ? ನಾವ್ಯಾಕೆ ಸುಳ್ಳು ಹೇಳನಿ? ಬೇಕಾದ್ರೆ ಯಾರನ್ನ ಕಸ್ಟಮರ್ ಬರ್ತಾರಲ್ಲ ಅವ್ರನ್ನೇ ಕೇಳಿ. ಹಾ, ನನಗೆ ಸೀರೆ ಬೇಕಿತ್ತು. ಬನ್ನಿ ಕೂತ್ಕೊ ಬನ್ನಿ. ತುಂಬಾ ವೆರೈಟಿ ಸೀರೆಗಳಿದಾವೆ, ತೋರಿಸ್ತೀನಿ. ಹೌದಾ? ನಿಮ್ಮ ಅಂಗಡಿಯಲ್ಲಿ ಒಬ್ಳು ಹುಡುಗಿ ಇದ್ಲಲ್ಲ, ಅವಳು ಪಕ್ಕದಂಗಡಿಯಲ್ಲಿ ತುಂಬಾ ಚೆನ್ನಾಗಿದ್ದಾವೆ, ಪಕ್ಕದಂಗಡಿಗೆ ಹೋಗಿ ಅಂತ ಹೇಳಿದ್ಲು. ನಾನು ಅದಕ್ಕೆ ಪಕ್ಕದಂಗಡಿಗೆ ಹೋಗಿದ್ದೆ. ಅಲ್ಲೇನು ಅಂತ ಕಲೆಕ್ಷನ್ ಇರಲಿಲ್ಲ ಬಟ್ಟೆ, ಅದಕ್ಕೆ ಮತ್ತೆ ಇದೇ ಅಂಗಡಿಗೆ ಬಂದೆ. ನೋಡಿ, ನಾನು ಹೇಳಿಲ್ವಾ? ಅಯ್ಯೋ ಎಲ್ಲ ಅಂತಾರೆ ನೆನೆಯ. ನೀವು ನಂಬಲ್ಲ ಅಷ್ಟೇ ನಮ್ಮ ಮಾತನ್ನ. ಬಿಡಿ, ನಮ್ಗೆ ಯಾಕೆ? ನೀವುಂಟು ಆ ಹುಡುಗಿ ಉಂಟು. ನನ್ನ ಅಂಗಡಿನ ಕೆಲಸ ಮಾಡ್ಕೊಂಡು ನನಗೆ ಮೋಸ ಬೇರೆ ಮಾಡ್ತಾವಳ. ಕಿತ್ತೋದಳು ಮಾಡ್ತೀನಿ ಅವಳಿಗೆ. ಲೇ ರಶ್ಮಿ ನಾಳೆಯಿಂದ ನೀನು ಕೆಲ್ಸಕ್ಕೆ ಬರ್ಬೇಡ ಅಷ್ಟೇನೆ. ನಾಳೆಯಿಂದನೇ ಬೋರ್ ಕುಡಿದ್ ಕೆಲ್ಸಕ್ಕೆ. ನಾನೇನ್ ಸರ್ ಮಾಡಿದೀನಿ? ನಾನೇನ್ ಮಾಡಿದೀನಿ? ಕೆಲ್ಸಕ್ಕೆ ತೆಗ್ದಾಕ್ತಿದ್ದೀರಾ ನೀವು ಕೆಲಸದಿಂದ? ಬಂದಿರೋ ಕಸ್ಟಮರ್ಸ್ಗೆಲ್ಲನೂ ಆ ಅಂಗಡಿ ಈ ಅಂಗಡಿ ಅಂತ ಹೇಳ್ಬಿಟ್ಟು ಬೇರೆ ಅಂಗಡಿ ಕಳಿಸ್ತಾ ಇದ್ದೀನಿ ನಮ್ಮ ಕಸ್ಟಮರ್ಸ್ನೆಲ್ಲನೂ. ಅದಕ್ಕೆ ನಮಗೆ ಬಿಸ್ನೆಸ್ ಲಾಸ್ ಆಗ್ತಿರೋದು. ಸರ್, ನಾನು ಅಂತ ಕೆಲಸ ಮಾಡಲ್ಲ ಸರ್. ಯಾರು ಸರ್ ಹೇಳಿದ್ ನಿಮಗೆ ನಾನು ಆ ಥರ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು? ನೋ ಸರ್ ನಾನು ಯಾವತ್ತೂ ಆ ಥರ ಮಾಡಲ್ಲ ಸರ್. ನಮ್ಮ ಅಂಗಡಿ ಬಿಟ್ಟರೆ ನಾನು ಬೇರೆ ಅಂಗಡಿ ಸವಸಕ್ಕೆ ಹೋಗೋದೇ ಇಲ್ಲ ಸರ್. ನಾನು ನಂಬಿ ಸರ್. ಅಲ್ಲಿ ಬಂದವರಲ್ಲ ಕಸ್ಟಮರು, ಅವ್ರ ಬಾಯಿಗೆ ಕೇಳಿ. ನೀವೇ ನಾವು ಹೊರಗಡೆ ಇದ್ದಾಗ ನನ್ನ ಸ್ಯಾರಿ ಕಲೆಕ್ಷನ್ ಅಂತ ಬಂದಿದ್ದಕ್ಕೆ ನೀವು ಹೇಳಿದ್ರಲ್ಲ ಪಕ್ಕದ ಅಂಗಡಿಲಿ ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ ಹೋಗಿ ಅಂತ. ಅಲ್ಲಿ ಹೋಗಿದ್ದೆ, ಅಲ್ಲಿ ಕಲೆಕ್ಷನ್ ಚೆನ್ನಾಗೇ ಇಲ್ಲ. ಅಯ್ಯೋ, ನನಗಂತೂ ಸ್ವಲ್ಪ ಇಷ್ಟನೂ ಆಗಲಿಲ್ಲ. ಅದಕ್ಕೆ ಮತ್ತೆ ಇದೇ ಅಂಗಡಿಗೆ ಬಂದೆ. ಅಯ್ಯೋ, ನೀನು ಯಾರು ಅಂತಾನೆ ಗೊತ್ತಿಲ್ಲ, ಇದು ಯಾಕೆ ಈ ಥರ ಮಾತಾಡ್ತಿದ್ಯಾ? ನಾನೇನು ನಿಂಗೆ ಆ ಥರ ಹೇಳ್ದೆ?
ಅಯ್ಯೋ ಉಂಡು ಮನೆ ಕಣ್ಣ ಬಗ್ಗೆದು ಅಂದ್ರೆ ಇದೆ ಅನ್ನಿಸ್ತದೆ. ಆಹಾ ಉಂಡು ಮನೆಗೆ ಕಣ್ಣನ ಬಗ್ಗೆತೀನು ಇಂಥ ಕೆಲಸನ ಮಾಡೋದು. ಅವರೇನೋ ನೀನು ನಂಬಿಟ್ಟು ನೋಡ್ಕೊಳಕ್ಕೆ ಅಂತ ಅಂಗಡಿಗೆ ಅಂತ ಹೇಳ್ಬಿಟ್ಟು ಇಕ್ರೆ ಎಂತ ಕೆಲಸ ಮಾಡ್ತಿದ್ಯಾ ನೋಡಿ ನೀನು. ಹಬ್ಬ ನಿನ್ನಂತವ್ರು ಇದ್ಬಿಟ್ರೆ ಉದ್ದಾರ ಅಂಗಡಿ ಕದ್ಕೊಂಡು ಹೋಗ್ತಿದ್ಯಾ ಬಟ್ಟೆ ಎಲ್ಲ ನಾನು ನಿನ್ನಿಂದನೇ ಅನಿಸುತ್ತೆ ಎಲ್ಲ ಕದ್ಕೊಂಡು ಹೋಗ್ತಿರೋದು. ಇವಳು ಸುಮ್ಮನೆ ಚೆಕ್ ಮಾಡಬೇಕು ಅಂತ ನಮ್ಮ ಬ್ಯಾಗ್ಗಳು ಚೆಕ್ ಮಾಡ್ತಾಳೆ, ಆದರೆ ಅವಳ ಬ್ಯಾಗನ್ನೇ ಚೆಕ್ ಮಾಡಲ್ಲ. ಸರ್ ಇಲ್ಲ ಸರ್ ನನ್ನ ಮಾತು ನಂಬಿ ಸರ್, ನಾನು ಯಾಕೆ ಸರ್ ನಿಮಗೆ ಮೋಸ ಮಾಡಲಿ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ, ನಾನು ಮೋಸ ಏನಾದರೂ ಮಾಡ್ತೀನಾ ಸರ್? ನೋ ಸರ್, ಯಾರೋ ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಸರ್ ಅವರು. ನನ್ನ ಮಾತು ನಂಬಿ ಸರ್. ಕೆಲಸದಿಂದ ಏನು ತೆಗಿಬೇಡಿ, ಸುಮ್ಮನೆ ಅಂಗಡಿನಾಗ ಅಲ್ಲಿ ಪಕ್ಕದಾಗೆ ಒಂದ್ಸಲ ಕೆಲಸಕ್ಕೆ ಅಂತ ಇಕ್ಕಳಿ. ನಾನು ಇವ್ರನ್ನ ನೋಡ್ಕೊತೀನಿ, ಕತ್ಕೊಂಡೋಯ್ತಾಳ ಇಲ್ವಾ ಅಂತ ಹೇಳ್ಬಿಟ್ಟು. ಇಂಥವ್ರನ್ನ ಕೆಲ್ಸಕ್ಕೆ ಇಕ್ಕಂಡ್ರೆ ನಮ್ಮ ಅಂಗಡಿ ಲಾಸ್ ಆಗೋಗ್ಬಿಡ್ತದೆ. ಪಾಪ ಸರ್, ಕೆಲಸದಿಂದ ತೆಗೆದಾಕಿದ್ರೆ ಏನೇನೋ ಜೀವನಕ್ಕೆ ಅಂತ ನಂಬ್ಕೊಂಡಿರ್ತಾರೆ ಸರ್, ಅವ್ರಿಗೂ ಜೀವನ ಹಾಳಾಗೋಕಿಲ್ವಾ? ಅವ್ರಿಗೂ ಪಾಪ ಅಪ್ಪ ಅಮ್ಮ ಮನೆ ಸಂಸಾರ ಎಲ್ಲ ನೋಡ್ಕೋಬೇಕಾಯ್ತದೆ. ನೀವು ಇದ್ದಕ್ಕಿದ್ದಂಗೆ ನೀವು ಹಿಂಗೆ ತೆಗೆದ್ಬಿಟ್ಟು ಬಿಸಾಕ್ಬಿಟ್ರೆ ಹೆಂಗೆ ಅವಳನ್ನ ಕೆಲಸದಿಂದ ನೋಡ್ಕೊತೀನಿ ಬಿಡಿ. ಇನ್ಮೇಲೆ ನಾನೇ ಮ್ಯಾನೇಜ್ಮೆಂಟ್ ತಗೊಂಡು ನಾನೇ ಮ್ಯಾನೇಜರಾಗಿ ಕೆಲಸ ಮಾಡ್ತೀನಿ. ಅವಳನ್ನ ಸೈಡಿಗೆ ಮಡಗಿ ನಾನು ನೋಡ್ಕೊತೀನಿ, ಅವಳ ಬ್ಯಾಗು ನಾನೇ ಚೆಕ್ ಮಾಡಿ ಕಳಿಸ್ತೀನಿ. ಹೋಗ್ ಆ ಸೆಕ್ಷನಾಗ ಬಿದ್ದಿರು. ಇನ್ಮೇಲೆ ಇವ್ರವರೆಲ್ಲ ಇವ್ರು ಹೇಳ್ದಂಗೆ ಕೇಳಬೇಕು. ಇನ್ಮೇಲೆ ಇವರೇ ಮೇಂಟೆನೆನ್ಸ್ ಮಾಡೋದು ನಮ್ಮ ಅಂಗಡಿದು. ಸರ್ ದೇವರಾಣೆ ತಪ್ಪು ಮಾಡಿಲ್ಲ ಸರ್, ಕೆಲಸದಿಂದ ತೆಗೆದಿದ್ದು ಒಳ್ಳೇದೇ ಸರ್. ನಮ್ಮ ಫ್ಯಾಮಿಲಿ ಬೇರೆ ಐತೆ ಸರ್, ಫ್ಯಾಮಿಲಿ ಬೇರೆ ನೋಡ್ಕೋಬೇಕು. ಇದೇ ಕೊನೆ ಚಾನ್ಸ್ ಕೊಡ್ತಾ ಇದ್ದೀನಿ. ಇನ್ನೊಂದ್ಸಲ ಏನಾದರೂ ಹಿಂಗೆ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿಂದ ಓಡಿಸ್ಬಿಡ್ತೀನಿ ಅಷ್ಟೇ. ನೋಡು ಇವ್ರ ಮಾತು ಕೇಳ್ಕೊಂಡು ನೀನು ಇಲ್ಲೇ ಬಿಟ್ಟಿದ್ದೀನಿ ಅಷ್ಟೇನೆ. ನೋಡಿ ಇನ್ಮೇಲೆ ಅಂಗಡಿ ಮೇಂಟೆನೆನ್ಸು ಹೋಗೋದು ಬರೋದು ಎಲ್ಲ ನಿಮಗೆ ವಹಿಸ್ತಾ ಇದ್ದೀನಿ. ಏನೇನು ಹೋಗ್ತೈತೆ ಏನೇನು ಬರ್ತೈತೆ ಅದನ್ನೆಲ್ಲ ಪ್ರತಿಯೊಂದು ನೀವೇ ನೋಡ್ಕೊಂಡು ನನಗೆ ಅಪ್ಡೇಟ್ ಮಾಡ್ತಾ ಇರಬೇಕು, ಸರಿನಾ? ಹಾಗೆಯೇ ಇವ್ರ ಬ್ಯಾಗು ಎಲ್ಲ ಪ್ರತಿದಿನ ನೀವೇ ಚೆಕ್ ಮಾಡಬೇಕು. ಹಾಂ, ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹಿಂಗೆ ಮಾಡಿ. ಸರ್ ನೋಡಿ, ನಿಮ್ಮ ಬಿಸ್ನೆಸ್ನ ನಾವು ಟಾಪ್ ಲೆವೆಲ್ಗೆ ತಗೊಂಡೋಗ್ತೀವಿ, ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಹಾಂ ನಿಮ್ಮ ಮೇಲೆ ನಂಬಿಕೆ ಇದೆ. ಮೇಡಮ್ ನನಗೆ ಸ್ವಲ್ಪ ಸೀರೆ ಬೇಕಿತ್ತು, ತೋರಿಸ್ತೀರಾ? ಅಯ್ಯೋ ಬನ್ನಿ ಮೇಡಮ್, ಕೂತ್ಕೊಳ್ಳಿ. ನಿಮ್ಗೆ ಎಷ್ಟು ಸೀರೆ ಬೇಕಿತ್ತು? ತೋರಿಸಿ ಮೇಡಮ್, ಚೆನ್ನಾಗಿದ್ರೆ ಸೀರೆ ಒಂದು 5-10 ತಗೋತೀನಿ ಮೇಡಮ್, ತೋರಿಸಿ. ನೋಡಿ ಮೇಡಮ್, ನಮ್ಮ ಅಂಗಡಿಯಲ್ಲಿ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಇದಾವೆ. ನೋಡಿ ಇವ್ರು ತುಂಬ ಚೆನ್ನಾಗಿ ತೋರಿಸ್ತಾರೆ. ನಿಮ್ಗೆ ಯಾವ ಸೀರೆ ಬೇಕು ಹೇಳಿ, ಪ್ರತಿಯೊಂದು ಇವರೇ ತೋರಿಸ್ತಾರೆ. ಸರ್ ನಾನು ಕಸ್ಟಮರ್ನ ಅಟೆಂಡ್ ಮಾಡ್ತೀನಿ, ನೀವು ಹೋಗಿ. ಬಾ ಲೇ ಕಮಲಿ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ನೀನಂತೂ, ಒಳ್ಳೆ ಆ್ಯಕ್ಟಿಂಗು. ಮತ್ತೆ ನಾನಂದ್ರೆ ಸುಮ್ಕೆನಾ? ನೀವು ಹೆಂಗೆ ಹೇಳಿದ್ರು ಹಂಗೆ ನೀನು ಮಾಡಿದೆ. ಇರು ಒಂದು ನಿಮಿಷ ಬರ್ತೀನಿ. ಸುಮ್ಮನೆ ಸೀರೆ ನೋಡೋಳ್ತಾರೆ ಆ ಕಡೆ ಈ ಕಡೆ ನೋಡ್ತಾ ಇರು. ಸೀರೆ ಎಲ್ಲ ಮುಗಿಸಿದ ತಕ್ಷಣ ಏನಿಯಾ ನಿನಗೇನಿ ತಗೊಂಬಂದ್ಬಿಟ್ಟು ನಿನಗೇನಿಯಾ ಒಂದು ಬ್ಯಾಗ್ ಕೊಡ್ತೀನಿ, ಬಟ್ಟೆ ನೀನೇ ಪರ್ಚೇಸ್ ಮಾಡ್ಕೊಂಡು ಹೋಯ್ತಾ ಇದೆಯಾ ಅನ್ನಂಗೆ ಹೋಯ್ತಾ ಇರು. ಸರಿ ಆಯಿತು. ಇಲ್ಲೇ ನಿಂತ್ಕ ನೋಡು, ಇವಾಗ ಕೊಡೋನ್ನ ಎಲ್ಲನೂ 600-700 ರೂಪಾಯಿನ ಬಟ್ಟೆ ಕೊಡ್ತೀನಿ. ನೀನೆಲ್ಲ ಹೋಗ್ಬಿಟ್ಟು 900 ರೂಪಾಯಿ 1000 ರೂಪಾಯಿ ಮಾರಾಟ ಮಾಡಿಬಿಟ್ಟು ನೀನು 100 ರೂಪಾಯಿ ನಮ್ಗೆ ಉಳಿದಿರೋದೆಲ್ಲ ದುಡ್ಡು ಕೊಡಬೇಕು, ಸರಿನಾ? ಮೋಸ ಗೀಸ ಮಾಡಂಗಿಲ್ಲ. ಎಲ್ಲರ ಉಂಟಾ ನನಗೆ ಕೆಲಸ ಮಾಡೋಕ್ಕೆ ಅಂತ ಇಷ್ಟೊಂದೆಲ್ಲ ಸಹಾಯ ಮಾಡ್ತಿದ್ದೀರಾ, ನಾನೆಲ್ಲರ ನಿಮ್ಮ ಮೋಸ ಮಾಡ್ತೀನಾ? ಇಲ್ಲ ನಾನು ಹಂಗೆಲ್ಲ ಮೋಸ ಮಾಡೋಕ್ಕಿಲ್ಲ ಬಿಡಿ. ಸರಿ ಇವಾಗ ಒಂದು ಶಾನೆ ಕೊಡೋಕ್ಕಿಲ್ಲ, ಇವಾಗ ಒಂದು 8 ಸೀರೆ ಕೊಡ್ತೀನಿ, ಸರಿನಾ? ಮಾರ್ಕೊಂಬಿಟ್ಟು ಬಾ. ಆಮೇಕಿಂದ ಇನ್ನೊಂದು 3 ದಿನ ಬಿಟ್ಕೊಂಡು ಬಾ. ವಾರಕ್ಕೆ ಒಂದು 10 ಸೀರೆ ಮಾರ್ಕೊಂಡ್ರು ಸಾಕು. ಸರಿನಾ? ನಿಂಗೆ ಓಸಿ ದುಡ್ಡು ಸಿಗ್ತದೆ, ನಂಗೆ ಓಸಿ ದುಡ್ಡು ಸಿಗ್ತದೆ, ಹೆಂಗೋ ಆರಾಮಾಗಿರ್ಬೋದು. ಈಗ 8 ಸೀರೆ ತಗೊಂಡ್ರೆ ಹೋಗ್ಲಿ ಬಿಡು, 2 ಸೀರೆ ನಿಂಗೆ, ಇನ್ನು ಉಳಿದಿರೋ ಸೀರೆ ನಮಗೆ, 6 ಸೀರೆ ನನಗೆ, ಸರಿನಾ? ಸರಿ 3 ಜನಕ್ಕೂ ಪಾಲು, ನಿಮ್ಮಿಬ್ರಿಗೂ 3 ಸೀರೆ, ನನಗೆ 2 ಸೀರೆ. ಸರಿ ಅಯ್ಯೋ ತಗ, ಇಲ್ಲಿ ಇದ್ರೆ ಒಂದು 8 ಸೀರೆ ಇವೆ. ನಮ್ಮೂರಾಗೂ ಜಾಸ್ತಿ ಮಾರಕ್ಕೆ ಹೋಗ್ಬೇಡ, ಅಕ್ಕಪಕ್ಕದೂರಾಗೆಲ್ಲನೂ ಜಾಸ್ತಿ ಮಾರ್ಬಿಡು, ಸರಿನಾ? ಒಳ್ಳೆ ದುಡ್ಡು ಸಿಗ್ತದೆ. ಸುಮ್ಮನೆ ಹಿಂಗೆ ಹೊರಟೋಗ್ಬಿಡು, ಕಾಣಿಸ್ಕೋಬೇಡ. ಸರಿ ಅಕ್ಕ, ಆಯಿತು. ಸರಿ ಹುಷಾರಾಗಿ ತಗೊಂಡೋಗು. ಅಮ್ಮ ನೀನು ಪ್ಲಾನು ಬಿಡು. ಸದ್ಯ ಹೆಂಗೋ ಸೀರೆ ಹೆಂಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ದಲ್ಲ, ಇನ್ನು ಹೋಗ್ಬೇಕಾದ್ರೆ ಬ್ಯಾಗೆಲ್ಲ ಚೆಕ್ ಮಾಡ್ಬಿಟ್ಟು ಕಳಿಸಿದ್ರು ಏನೋ ಅನ್ಸಲ್ಲ ನಮಗೆ. ಹಬ್ಬ ಸದ್ಯ. ಇನ್ನು ಈ ಅಪ್ಪ ನಮ್ಮನ್ನೇ ನಂಬ್ತಾನೆ, ಇನ್ನು ಅವಳು ನಂಬಲ್ಲ ನೋಡು. ನಮ್ಮನ್ನೇ ನಂಬ್ತಾನೆ ಬಿಡು. ಏನು ಯೋಚನೆ ಮಾಡೋ ಅಂಥದ್ದು ಏನಿಲ್ಲ, ಆರಾಮಾಗಿ ಎಲ್ಲ ಮುಗೀತಲ್ಲ, ಸಾಕು ಬಿಡು. ಇನ್ಮೇಲೆ ಸಂಬಳನೂ ಬರ್ತದೆ, ಸೀರೆ ಮಾರಿರೋ ದುಡ್ಡು ಸಿಗ್ತದೆ.